ಆತ್ಮೀಯ ಎಲ್ಲ ಸ್ಪರ್ಧಾ ಮಿತ್ರರೇ, ಸ್ಪರ್ಧಾ ಅರಿವು ಯೂಟ್ಯೂಬ್ ಅಕಾಡೆಮಿಗೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ, ಈ ದಿನ ನಾವು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು 38ಕ್ಕೆ ಹೆಚ್ಚಿಸಲಿಕ್ಕೆ ಕೇಂದ್ರ ಸರ್ಕಾರ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿದೆ. ಆ ಸುಗ್ರೀವಾಜ್ಞೆಯನ್ನು ಕುರಿತು ಚರ್ಚೆ ಮಾಡೋಣ ಅಂಥೇಳಿ ಈ ವಿಡಿಯೋನ ಮಾಡ್ತಾ ಇದ್ದು ನೋಡಿ. ಈ ವಿಡಿಯೋಗಳ ಮೂಲಕ ಪ್ರಚಲಿತ ವಿದ್ಯಮಾನಗಳನ್ನು ಸಂವಿಧಾನಿಕ ಅವಕಾಶಗಳ ಜೊತೆಗೆ ಚರ್ಚೆ ಮಾಡೋಣ ಅಂಥೇಳಿ ಈ ವಿಡಿಯೋನ ಮಾಡ್ತಿದ್ದು, ಈ ವಿಡಿಯೋದಲ್ಲಿ ನ್ಯಾಯಮೂರ್ತಿಗಳ ಸಂಖ್ಯೆ ಪ್ರಸ್ತುತ ಎಷ್ಟಿದೆ ಮತ್ತು 38ಕ್ಕೆ ಕೇಂದ್ರ ಸರ್ಕಾರ ಹೆಚ್ಚಿಗೆ ಮಾಡಲಿಕ್ಕೆ ಏನು ಪ್ರಯತ್ನ ಪಟ್ಟಿದೆ ಅಥವಾ ಸುಗ್ರೀವಾಜ್ಞೆಯನ್ನು ಹೊರಡಿಸಿದೆಯಲ್ಲ ಅದರ ಕುರಿತು, ಮತ್ತು ಈ ಸುಗ್ರೀವಾಜ್ಞೆಯನ್ನು ತುರ್ತಾಗಿ ಯಾಕೆ ಕೇಂದ್ರ ಸರ್ಕಾರ ಜಾರಿಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಿದೆ ಅನ್ನೋದ್ರ ಜೊತೆಗೆ ಸುಗ್ರೀವಾಜ್ಞೆಗಳನ್ನು ನ್ಯಾಯಿಕ ವಿಮರ್ಶೆಗೆ ಒಳಪಡಿಸ್ಲಿಕ್ಕೆ ಬರುತ್ತಾ ಇಲ್ಲ ಅನ್ನೋದನ್ನು ನೋಡ್ತೀವಿ. ಅದರ ಜೊತೆಗೆ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವಂಥ ರಾಷ್ಟ್ರಪತಿಗಳ ಅಧಿಕಾರವನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದು, ಮತ್ತೊಂದು ಉದಾಹರಣೆಯ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ರಾಜ್ಯಪಾಲರೂ ಕೂಡ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಕರ್ನಾಟಕದ ಯಾವುದಾದರೂ ಒಂದು ಕಾಯ್ದೆಯನ್ನು ಉದಾಹರಣೆಯಾಗಿಟ್ಟುಕೊಂಡು ಮುಂದಿನ ವಿಡಿಯೋದಲ್ಲಿ ರಾಜ್ಯಪಾಲರ ಸುಗ್ರೀವಾಜ್ಞೆಯ ಅಧಿಕಾರವನ್ನು ಚರ್ಚೆ ಮಾಡೋಣ. ನೋಡಿ, ಈಗ ನಾವು ನೋಡ್ತಾ ಇರೋದು ಯಾವುದು ಅಂತಾರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಎಷ್ಟಕ್ಕೆ ಹೆಚ್ಚಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂದರೆ 38ಕ್ಕೆ ಹೆಚ್ಚಿಸಲಿಕ್ಕೆ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ದಾರೆ. ಹಾಗಾದರೆ ಪ್ರಸ್ತುತ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ನೋಡಿದೀವಿ ಅಂದರೆ 32 ಜನ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಅಥವಾ ನ್ಯಾಯಾಧೀಶರಿದ್ದಾರೆ. ಅದರ ಜೊತೆಗೆ ಒಬ್ಬರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿದ್ದಾರೆ. ಉದಾಹರಣೆಗೆ ಪ್ರಸ್ತುತ ಸೂರ್ಯಕಾಂತ್ ಅವರಿದ್ದಾರೆ ಅನ್ನೋದನ್ನು ನಾವು ನೋಡ್ತೀವಿ. ಇನ್ನು ಭಾರತದ ಮುಖ್ಯ ನ್ಯಾಯಮೂರ್ತಿ ಸೇರಿ ಈಗೇನು ಪ್ರಸ್ತುತ 32 ಜನ ನ್ಯಾಯಾಧೀಶರು ಮತ್ತು ಒಬ್ಬರು ಮುಖ್ಯ ನ್ಯಾಯಾಧೀಶರಿದಾರಲ್ಲ, ಈ ಸಂಖ್ಯೆಯನ್ನು 38ಕ್ಕೆ ಹೆಚ್ಚಿಸಲಿಕ್ಕೆ, ಅಂದರೆ ಒಬ್ಬರು ಮುಖ್ಯ ನ್ಯಾಯಾಧೀಶರು ಉಳಿದಂತೆ 37 ಜನ ನ್ಯಾಯಾಧೀಶರನ್ನಾಗಿ ನೇಮಿಸಲಿಕ್ಕೆ ಸರ್ಕಾರ ಇತ್ತೀಚೆಗೆ ಅಂದರೆ ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸಿರೋದನ್ನು ನಾವು ನೋಡ್ತೀವಿ. ಹಾಗಾದರೆ ಈ ಸುಗ್ರೀವಾಜ್ಞೆಯನ್ನು ಹೊರಡಿಸುವಕ್ಕಿಂತ ಪೂರ್ವದಲ್ಲಿ ಮೇ 5ನೇ ತಾರೀಕು ಕೇಂದ್ರ ಸಚಿವ ಸಂಪುಟ ಒಂದು ನಿರ್ಧಾರ ತೆಗೆದುಕೊಂಡಿತ್ತು. ಏನು ಅಂತಂದರೆ, ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ ಒಂದು ಮಸೂದೆಯನ್ನು ಮಂಡಿಸಬೇಕು ಅಂತೇಳಿ ನಿರ್ಧಾರ ಮಾಡಿತ್ತು. ಮಸೂದೆ ಎರಡೂ ಸದನಗಳು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಆದರೆ ಆಮೇಲೆ ರಾಷ್ಟ್ರಪತಿಗಳು ಅದಕ್ಕೆ ಸೈನ್ ಮಾಡಿದ್ರು ಅಂದರೆ ಆ ಮಸೂದೆ ಇದ್ದದ್ದು ಕಾಯ್ದೆ ಆಗ್ತಿತ್ತು. ಕೇಂದ್ರ ಸರ್ಕಾರ ಅದನ್ನು ಜಾರಿಗೊಳಿಸಿದ ಮೇಲೆ ಅದು ಕಾನೂನಾಗ್ತಿತ್ತು ಅನ್ನೋದನ್ನು ನಾವು ನೋಡ್ತೀವಿ. ಆದರೆ ಈಗ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆಯನ್ನು 38ಕ್ಕೆ ಹೆಚ್ಚಿಸಲೇಬೇಕು ಅಂತೇಳಿ ಕೇಂದ್ರ ಸರ್ಕಾರ ರಾಷ್ಟ್ರಪತಿಗಳ ಹೆಸರಿನಲ್ಲಿ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿರೋದನ್ನು ನಾವು ನೋಡ್ತೀವಿ. ಹಾಗಾದರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಸುಗ್ರೀವಾಜ್ಞೆ 2026ಕ್ಕೆ ರಾಷ್ಟ್ರಪತಿಗಳಾಗಿರುವಂಥ ದ್ರೌಪದಿ ಮುರ್ಮು ಅವರು 16 ಮೇ 2026 ಅಂದರೆ ಶನಿವಾರ ದಿನ ಸಹಿ ಮಾಡಿದ್ದಾರೆ. ಅಂದರೆ ಈ ಸುಗ್ರೀವಾಜ್ಞೆ ಪ್ರಸ್ತುತ ಕಾಯ್ದೆಯಾಗಿದೆ. ಇದರಿಂದ ಇನ್ನು ಮುಂದೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆ ಎಷ್ಟಕ್ಕೆ ಹೆಚ್ಚಿಸಲ್ಪಡುತ್ತೆ ಅಂತಂದರೆ, ಈಗ 33 ಇರೋದು 38ಕ್ಕೆ ಹೆಚ್ಚಾಗುತ್ತೆ ಅನ್ನೋದನ್ನು ನಾವು ನೋಡ್ತೀವಿ. ಆ 38ರಲ್ಲಿ ಮುಖ್ಯ ನ್ಯಾಯಾಧೀಶರನ್ನು ಸೇರಿ ಅನ್ನೋದನ್ನು ತಾವು ತಲೆಯಲ್ಲಿಟ್ಕೋಬೇಕು. ಹಾಗಾದರೆ ಈಗ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತಂದಂಥ ಕಾನೂನಿನ ಎಷ್ಟು ಅವಧಿವರೆಗೆ ಅದು ಜಾರಿಯಲ್ಲಿರುತ್ತೆ ಅಂತಂದರೆ, ನೋಡಿ, ಸುಗ್ರೀವಾಜ್ಞೆಯ ಮೂಲಕ ಜಾರಿಗೊಳಿಸಲ್ಪಟ್ಟಂಥ ಕಾನೂನು 6 ತಿಂಗಳಿನ ಒಳಗಡೆ ಅಥವಾ 6 ತಿಂಗಳವರೆಗೆ ಜಾರಿಯಲ್ಲಿರುತ್ತೆ. ಈ 6 ತಿಂಗಳಿನ ಒಳಗಾಗಿಯೇ ಈ ಸುಗ್ರೀವಾಜ್ಞೆಗೆ ಸಂಸತ್ತಿನ ಅನುಮೋದನೆಯನ್ನು ಅಥವಾ ಅಂಗೀಕಾರವನ್ನು ಪಡಿಬೇಕು. ಒಂದು ವೇಳೆ ಸಂಸತ್ತಿನ ಅಂಗೀಕಾರವನ್ನು 6 ತಿಂಗಳಿನ ಒಳಗಾಗಿ ಪಡೆದೇ ಇದ್ದರೆ ಅದು ತನ್ನಿಂದ ತಾನೇ ರದ್ದಾಗುತ್ತೆ ಅನ್ನೋದು ನಮ್ಮ ಸಂವಿಧಾನದಲ್ಲಿರುವಂಥ ನಿಬಂಧನೆ. ಇನ್ನು ಕೇಂದ್ರ ಸರ್ಕಾರ ಹೇಗೋ ಜುಲೈ ತಿಂಗಳಲ್ಲಿ ಮಳೆಗಾಲದ ಅಧಿವೇಶನ ನಡೆಯುತ್ತೆ. ಆ ಮಳೆಗಾಲದ ಅಧಿವೇಶನದಲ್ಲಿ ಈ ಸುಗ್ರೀವಾಜ್ಞೆಯ ಕುರಿತು ಕಾನೂನು ಆಗಬೇಕಾಗಿತ್ತು. ಅಂದರೆ 6 ತಿಂಗಳಿನ ಒಳಗಾಗಿ ಈ ಸುಗ್ರೀವಾಜ್ಞೆಗೆ ಎರಡೂ ಸದನಗಳು ಒಪ್ಪಿಗೆ ಕೊಡಬೇಕಲ್ಲ, ಅದನ್ನು ಜುಲೈ ತಿಂಗಳಲ್ಲಿ ನಡೆಯುವಂಥ ಮಳೆಗಾಲದ ಅಧಿವೇಶನದಲ್ಲಿ ಮಂಡಿಸುತ್ತೆ ಅನ್ನೋದನ್ನು ನಾವು ನೋಡ್ತೀವಿ. ಇನ್ನು ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ತ್ವರಿತವಾಗಿ ಹೆಚ್ಚು ಮಾಡಬೇಕು, ಅದರ ಜೊತೆಗೆ ಪರಿಣಾಮಕಾರಿ ನ್ಯಾಯವನ್ನು ಒದಗಿಸಬೇಕು ಅನ್ನೋದು
ಕೇಂದ್ರ ಸರ್ಕಾರದ ವಾದ ಆಗಿರೋದ್ರಿಂದ ಈಗ ಕೇಂದ್ರ ಸರ್ಕಾರ ಏನನ್ನ ವಾದ ಮಾಡ್ತಿದೆ ಅಥವಾ ಕೇಂದ್ರ ಸರ್ಕಾರ ಏನು ಹೇಳ್ತಿದೆ ಅಂತಾರೆ, 38ಕ್ಕೆ ನ್ಯಾಯಾಧೀಶರ ಸಂಖ್ಯೆಯನ್ನು ಅಥವಾ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು 38ಕ್ಕೆ ಹೆಚ್ಚಿಸಬೇಕಾಗಿತ್ತು. ಅದಕ್ಕೆ ಸುಗ್ರೀವಾಜ್ಞೆಯನ್ನು ಹೊರಡಿಸಲಾಗಿದೆ ಅಂತೇಳಿ ಹೇಳ್ತಿದೆ. ಹಾಗಾದರೆ ಮೂಲ ಸಂವಿಧಾನದಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಎಷ್ಟು ಗುರುತಿಸಿದ್ರು ಅಂತ ನೋಡಿದೀವಿ ಅಂತಂದರೆ, ನೋಡಿ, ಒಬ್ಬರು ಮುಖ್ಯ ನ್ಯಾಯಮೂರ್ತಿಗಳು, ಉಳಿದಂತೆ ಇತರೆ 7 ನ್ಯಾಯಮೂರ್ತಿಗಳು ಅಥವಾ ನ್ಯಾಯಾಧೀಶರು ಇರಬೇಕು ಅಂತೇಳಿ ಸಂವಿಧಾನದಲ್ಲಿ ಹೇಳಲಾಗಿತ್ತು. ಇನ್ನು ಕಾಲಕಾಲಕ್ಕೆ ಕಾನೂನಿನ ಮೂಲಕ ನಾವು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಅಥವಾ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸಿದ್ವಿ. ಹೀಗೆ ಪ್ರಪ್ರಥಮ ಬಾರಿಗೆ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು 10ಕ್ಕೆ ಹೆಚ್ಚಿಸಿದ್ದು ಯಾವಾಗ ಅಂತಾರೆ 1956ರಲ್ಲಿ ಹೆಚ್ಚು ಮಾಡಿದ್ದೀವಿ. ಇನ್ನು ಈ 1956ರ ಕಾಯ್ದೆಗೆ ಅನೇಕ ತಿದ್ದುಪಡಿಗಳನ್ನು ಮಾಡಿದ್ದೀವಿ. ಉದಾಹರಣೆಗೆ 1960ರಲ್ಲಿ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಅಥವಾ ನ್ಯಾಯಾಧೀಶರ ಸಂಖ್ಯೆಯನ್ನು 13ಕ್ಕೆ ಹೆಚ್ಚು ಮಾಡಲಾಗಿದೆ. ಇನ್ನು 1977ರಲ್ಲಿ ಈ ಸಂಖ್ಯೆಯನ್ನು 17ಕ್ಕೆ ಹೆಚ್ಚು ಮಾಡಲಾಗಿದೆ. ಇನ್ನು 1986ರಲ್ಲಿ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು 25ಕ್ಕೆ ಹೆಚ್ಚುಗೊಳಿಸಲಾಯಿತು. ಇನ್ನು 2008ರಲ್ಲಿ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಅಥವಾ ನ್ಯಾಯಾಧೀಶರ ಸಂಖ್ಯೆಯನ್ನು 30ಕ್ಕೆ ಹೆಚ್ಚು ಮಾಡಲಾಯಿತು. 2019ರಲ್ಲಿ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು 33ಕ್ಕೆ ಹೆಚ್ಚು ಮಾಡಲ್ಪಟ್ಟಿತ್ತು. ಅಂದರೆ ಒಬ್ಬರು ಮುಖ್ಯ ನ್ಯಾಯಾಧೀಶರು, ಉಳಿದಂತೆ 32 ಜನ ಇತರೆ ನ್ಯಾಯಾಧೀಶರು ಇರೋದನ್ನು ನೋಡ್ತೀವಿ. ಪ್ರಸ್ತುತ ಇಲ್ಲಿಯವರೆಗೂ ಇದೆ, ಅಂದರೆ 33 ಸಂಖ್ಯೆ ಇತ್ತು. ಈಗ ಸುಗ್ರೀವಾಜ್ಞೆಯನ್ನು ಹೊರಡಿಸಿರೋದ್ರಿಂದ ಇನ್ನು ಮುಂದೆ ನ್ಯಾಯಮೂರ್ತಿಗಳ ಸಂಖ್ಯೆ ಎಷ್ಟಕ್ಕೆ ಹೆಚ್ಚಾಗುತ್ತೆ ಅಂದರೆ, ಒಬ್ಬರು ಮುಖ್ಯ ನ್ಯಾಯಾಧೀಶರು, ಉಳಿದಂಥ 37 ಜನ ಇತರೆ ನ್ಯಾಯಾಧೀಶರು, ಅಂದರೆ ಒಟ್ಟು ಸಂಖ್ಯೆ 38ಕ್ಕೆ ಹೆಚ್ಚಾಗುತ್ತೆ. ಇನ್ನು ನ್ಯಾಯಮೂರ್ತಿಗಳನ್ನು ಯಾರು ನೇಮಿಸ್ತಾರೆ ಅಂದರೆ ರಾಷ್ಟ್ರಪತಿಗಳು ನೇಮಿಸ್ತಾರೆ, ಆದರೆ ಕೊಲೀಜಿಯಂ ವ್ಯವಸ್ಥೆಯ ಮೂಲಕ ನೇಮಿಸ್ತಾರೆ. ಅದರ ಕುರಿತು ಇನ್ನೊಂದು ವಿಡಿಯೋನ ಮಾಡೋಣ. ಈಗ ಸದ್ಯಕ್ಕೆ ನಾವು ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರ ಇದೆಯಲ್ಲ, ಅದು ಸಂವಿಧಾನದ ಯಾವ ನಿಬಂಧನೆ ಒಳಗಡೆ ಇದೆ ಅಥವಾ ಎಲ್ಲಿದೆ ಅಂತ ನೋಡಿದೀವಿ ಅಂದರೆ, ನೋಡಿ, ಸಂವಿಧಾನದ ವಿಧಿ 123ರ ಪ್ರಕಾರ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ಇದೇ ತರಹ ರಾಜ್ಯಗಳಲ್ಲಿ ರಾಜ್ಯಪಾಲರು 213ನೆಯ ಸಂವಿಧಾನದ ವಿಧಿಯ ಪ್ರಕಾರ ಸುಗ್ರೀವಾಜ್ಞೆಗಳನ್ನು ಹೊರಡಿಸ್ತಾರೆ. ಹಾಗಾದರೆ ಸುಗ್ರೀವಾಜ್ಞೆಗೆ ಇನ್ನೊಂದು ಹೆಸರಿದೆ, ಏನು ಅಂತಂದರೆ ತುರ್ತು ಕಾನೂನು ಅಂತ ಕೂಡ ಕರಿತೀವಿ. ಹಾಗಾದರೆ ಸುಗ್ರೀವಾಜ್ಞೆಗಳನ್ನು ಯಾವಾಗ ಹೊರಡಿಸಬಹುದು ಅಂದರೆ, ನೋಡಿ, ಈ ಸುಗ್ರೀವಾಜ್ಞೆಗಳು ಸಂಸತ್ತು ರಚನೆ ಮಾಡಿರುವಂಥ ಶಾಸನಗಳಷ್ಟೇ ಪರಿಣಾಮಕಾರಿಯಾಗಿರ್ತವೆ ಅಂತೇಳಿ ಕರಿತೀವಿ. ಅಂದರೆ ಸಂಸತ್ತು ಏನು ಕಾನೂನುಗಳನ್ನು ಮಾಡುತ್ತಲ್ಲ, ಸಂಸತ್ತು ಅಂದರೆ ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿಗಳು ಕೂಡ್ಕೊಂಡು ಏನು ಕಾನೂನುಗಳನ್ನ ಮಾಡಬೇಕಲ್ಲ, ಆ ಕಾನೂನಿನಷ್ಟೇ ಪ್ರಾಮುಖ್ಯತೆಯನ್ನು ಅಥವಾ ಒಂದರ್ಥದಲ್ಲಿ ಇದು ತುರ್ತು ಕಾನೂನು ಅಂತ ಕರಿತೀವಲ್ಲ, ಇದು ಕೂಡ ಕಾನೂನಿನ ಅಷ್ಟೇ ಸ್ಥಾನಮಾನವನ್ನು ಹೊಂದಿರುತ್ತೆ. ಆದರೆ ಸಂಸತ್ತಿನೊಳಗಡೆ ಮಾಡುವಂಥ ಕಾನೂನುಗಳು ಹೇಗಿರ್ತಾವಲ್ಲ, ಹಾಗೆ ಸುಗ್ರೀವಾಜ್ಞೆಗೆ ಅಷ್ಟು ಅಧಿಕಾರ ಇದೆ ಅಂತಂದರೆ ಇದನ್ನು ಯಾವ ಸಂದರ್ಭದಲ್ಲಿ ಹೊರಡಿಸಬಹುದು ಅಂತಂದರೆ, ನೋಡಿ, ಸಂಸತ್ತಿನ ಉಭಯ ಸದನಗಳು ಅಂದರೆ 2 ಸದನಗಳು, ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಅಧಿವೇಶನದಲ್ಲಿ ಇಲ್ಲದೇ ಇದ್ದರೆ, ಅಥವಾ ಒಂದು ಸದನ ಅಧಿವೇಶನದಲ್ಲಿದ್ದು ಇನ್ನೊಂದು ಸದನ ಅಧಿವೇಶನದಲ್ಲಿ ಇಲ್ಲದೇ ಇದ್ದಾಗಲೂ ಕೂಡ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು ಅನ್ನೋದನ್ನು ನಾವು ನೋಡ್ತೀವಿ. ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕೂಡ ಅಧಿವೇಶನದಲ್ಲಿರಬೇಕು. ಯಾವುದೇ ಮಸೂದೆ ಕಾನೂನಾಗಬೇಕಾಗಿತ್ತು ಅಂದರೆ ಲೋಕಸಭೆಯಲ್ಲೂ ಪಾಸಾಗಬೇಕು, ರಾಜ್ಯಸಭೆಯಲ್ಲೂ ಪಾಸಾಗಬೇಕು, ಅದರ ಜೊತೆಗೆ ರಾಷ್ಟ್ರಪತಿಗಳ ಸಹಿಯನ್ನು ಪಡೆದುಕೊಳ್ಳಬೇಕು ಅನ್ನೋದನ್ನು ನೋಡ್ತೀವಿ. ಇನ್ನು ಸುಗ್ರೀವಾಜ್ಞೆಯನ್ನು ಹೊರಡಿಸುವಂಥ ಪರಿಸ್ಥಿತಿ ತುರ್ತಾಗಿದೆ ಅನ್ನುವಂಥ ಸನ್ನಿವೇಶದಲ್ಲಿ ಮಾತ್ರ ಸುಗ್ರೀವಾಜ್ಞೆಗಳನ್ನು ಹೊರಡಿಸಬೇಕು ಅನ್ನೋದು ಸಂವಿಧಾನದ ನಿಬಂಧನೆ. ಇನ್ನು ಒಂದು ವೇಳೆ ಸರ್ಕಾರ ರಾಷ್ಟ್ರಪತಿಗಳ ಹೆಸರಿನಲ್ಲಿ, ಅಂದರೆ ರಾಷ್ಟ್ರಪತಿಗಳ ಕಡೆಯಿಂದ ಸುಗ್ರೀವಾಜ್ಞೆಯನ್ನು ದುರುದ್ದೇಶದಿಂದ ಏನಾದರೂ ಹೊರಡಿಸಿದರೆ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ನಾವು ನೋಡ್ತೀವಿ. ಉದಾಹರಣೆಗೆ ಇಂದಿರಾ ಗಾಂಧಿಯವರ ಸರ್ಕಾರ 1975ರಲ್ಲಿ ಏನು ಮಾಡಿತ್ತು ಅಂತಾರೆ, ಸಂವಿಧಾನಕ್ಕೆ 38ನೆಯ ತಿದ್ದುಪಡಿಯನ್ನು ತರೋದರ ಮೂಲಕ ರಾಷ್ಟ್ರಪತಿಗಳು ಹೊರಡಿಸುವಂತಹ ಈ ತುರ್ತು ಪರಿಸ್ಥಿತಿಯ ಆಜ್ಞೆ ಏನಿದೆಯಲ್ಲ ಅಥವಾ ಸುಗ್ರೀವಾಜ್ಞೆ ಇದೆಯಲ್ಲ, ಅದು
ತೃಪ್ತಿ ಇದೆ ಅನ್ನೋದು ಅಂತಿಮವಾಗಿ ರಾಷ್ಟ್ರಪತಿಗಳು ಅಂದರೆ ಭಾರತದಲ್ಲಿ ರಾಷ್ಟ್ರಪತಿಗಳು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರೋದ್ರಿಂದ ಮಂತ್ರಿಮಂಡಲದ ತೃಪ್ತಿಯೇ ಅಂತಿಮ ಅನ್ನೋದನ್ನು ನಿರ್ಧಾರ ಮಾಡಲಾಗಿ ನ್ಯಾಯಿಕ ವಿಮರ್ಶೆಗೆ ಒಳಪಡುವುದಿಲ್ಲ ತುರ್ತು ಪರಿಸ್ಥಿತಿ ಅಥವಾ ತುರ್ತು ಸಂದರ್ಭ ಬಂದಿದೆ. ಇಲ್ಲಿ ತುರ್ತು ಪರಿಸ್ಥಿತಿ ಅಂತಂದರೆ ಎಮರ್ಜೆನ್ಸಿ ಟೈಮ್ ಅಲ್ಲ, ತುರ್ತು ಸಂದರ್ಭ ಬಂದಿದೆ ಅನ್ನುವಂಥ ಅವಧಿ ಒಳಗಡೆ ನ್ಯಾಯಿಕ ವಿಮರ್ಶೆಗೆ ಒಳಪಡುವ ಅವಶ್ಯಕತೆ ಇಲ್ಲ. ರಾಷ್ಟ್ರಪತಿಗಳು ಹೊರಡಿಸುವಂಥ ಸುಗ್ರೀವಾಜ್ಞೆಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತಿಲ್ಲ ಅಂಥೇಳಿ ಸಂವಿಧಾನಕ್ಕೆ 38ನೇ ತಿದ್ದುಪಡಿಯನ್ನು 1975ರಲ್ಲಿ ಇಂದಿರಾ ಗಾಂಧಿಯವರ ಸರ್ಕಾರ ಮಾಡಿತ್ತು. ಆದರೆ 1978ರಲ್ಲಿ ಅಧಿಕಾರಕ್ಕೆ ಬಂದಂಥ ಮೊರಾರ್ಜಿ ದೇಸಾಯಿಯವರ ಸರ್ಕಾರ ಸಂವಿಧಾನಕ್ಕೆ ಮತ್ತೆ 44ನೇ ತಿದ್ದುಪಡಿಯನ್ನು ತರೋದರ ಮೂಲಕ ಸುಗ್ರೀವಾಜ್ಞೆಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದು ಅಂತೇಳಿ ಮತ್ತೆ ತಿದ್ದುಪಡಿಯನ್ನು ಮಾಡಿತು. ಹಾಗಾದರೆ ಈಗ ಸದ್ಯಕ್ಕೆ ಹೊರಡಿಸಿರುವಂಥ ಸುಗ್ರೀವಾಜ್ಞೆಗಳು ಒಳ್ಳೆಯ ಉದ್ದೇಶಗಳನ್ನು ಇಟ್ಕೊಂಡಿದ್ದಾವ ಇಲ್ಲ ಅನ್ನೋದರ ಕುರಿತು ನಾವು ಸುಪ್ರೀಂ ಕೋರ್ಟಿನಲ್ಲಿ ನ್ಯಾಯಿಕ ವಿಮರ್ಶೆಗೆ ಒಳಪಡಿಸಬಹುದು ಅನ್ನೋದನ್ನು ನೋಡ್ತೀವಿ. ಇನ್ನು ಪ್ರಸ್ತುತ ಸುಗ್ರೀವಾಜ್ಞೆಯ ಲಕ್ಷಣಗಳನ್ನು ನೋಡಿದೀವಿ ಅಂತಂದರೆ ನೋಡ್ರಿ, ಸುಗ್ರೀವಾಜ್ಞೆಯನ್ನು ಯಾವಾಗ ಹೊರಡಿಸಬಹುದು ಅಂತಂದರೆ ಒಂದು ಸಂಸತ್ತಿನ 2 ಸದನಗಳು ಅಥವಾ ಒಂದು ಸದನ ಅಧಿವೇಶನದಲ್ಲಿ ಇಲ್ಲದೇ ಇದ್ದಾಗ, ಅಂದರೆ 2 ಸದನಗಳು ಅಧಿವೇಶನದಲ್ಲಿ ಇರಬೇಕು. ಒಂದು ವೇಳೆ ಯಾವುದಾದ್ರೂ ಒಂದು ಸದನ ಅಧಿವೇಶನದಲ್ಲಿದ್ದು ಇನ್ನೊಂದು ಸದನ ಅಧಿವೇಶನದಲ್ಲಿ ಇಲ್ಲದೇ ಇದ್ದಾಗಲೂ ಕೂಡ ಏನು ಅಂತಂದರೆ ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕು. ಸರಳ ಇಷ್ಟೇ. ಏನು ಅಂತಂದರೆ ಒಂದು ಕಾಯ್ದೆ ಆಗಬೇಕಾದ್ರೆ 2 ಸದನಗಳು ಅಧಿವೇಶನದಲ್ಲಿ ಇರಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ಇನ್ನು ಸುಗ್ರೀವಾಜ್ಞೆಯನ್ನು ಸಂಸತ್ತು ಅಧಿವೇಶನ ಸೇರಿದಾಗ ಉಭಯ ಸದನಗಳಲ್ಲಿ ಮಂಡಿಸಬೇಕು. ಉಭಯ ಸದನಗಳು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಬೇಕು. ಇನ್ನು ಸದನಗಳು ಒಪ್ಪಿಗೆ ನೀಡಿದರೆ ರಾಷ್ಟ್ರಪತಿಯ ಸಹಿಯ ಮೂಲಕ ಈ ಸುಗ್ರೀವಾಜ್ಞೆ ಕಾಯ್ದೆಯಾಗಿ ಜಾರಿಗೆ ಬರುತ್ತೆ. ಒಂದು ವೇಳೆ ಸಂಸತ್ತು ಯಾವುದೇ ಕ್ರಮವನ್ನು ವಹಿಸದೇ ಇದ್ದಾಗ ಅಧಿವೇಶನ ಪ್ರಾರಂಭವಾದ 6 ವಾರಗಳಲ್ಲಿ, ಅಂದರೆ ಸಂಸತ್ತಿನ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಏನಾದರೂ ಆ ಸುಗ್ರೀವಾಜ್ಞೆಯ ಕುರಿತು ಮಸೂದೆಯನ್ನು ಮಂಡಿಸಿ ಕಾಯ್ದೆಯನ್ನು ಮಾಡದೇ ಇದ್ದಾಗ ಅಧಿವೇಶನ ಪ್ರಾರಂಭವಾದ 6 ವಾರಗಳು ಅಂದರೆ 1.5 ತಿಂಗಳಲ್ಲಿ ಏನಾದರೂ ಕಾಯ್ದೆ ಮಾಡಲಿಲ್ಲ ಅಂತಂದರೆ ಅದು ಆ ಸುಗ್ರೀವಾಜ್ಞೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ ಅನ್ನೋದನ್ನು ನೆನಪಿಟ್ಟುಕೋಬೇಕು. ಇನ್ನು ಸಂಸತ್ತಿನ ಉಭಯ ಸದನಗಳು ಬೇರೆ ಬೇರೆ ಅಧಿವೇಶನ ಸೇರಿದ್ರು, ಅಂದರೆ ದಿನಾಂಕಗಳ ಬೇರೆ ಬೇರೆ ಇದ್ದರೂ ಕೂಡ ಯಾವ ಸದನ ಮೊದಲು ಪ್ರಾರಂಭಗೊಂಡಿರುತ್ತಲ್ಲ ಆ ಸದನ ಪ್ರಾರಂಭಗೊಂಡ ಅಧಿವೇಶನದಿಂದ 6 ವಾರಗಳನ್ನು ಅಥವಾ 1.5 ತಿಂಗಳನ್ನು ಪರಿಗಣಿಸಬೇಕು ಅಂತೇಳಿ ಸಂವಿಧಾನ ಹೇಳುತ್ತೆ. ಇನ್ನು ಸುಗ್ರೀವಾಜ್ಞೆ 6 ವಾರ ಹೆಚ್ಚಂದರೆ 6 ತಿಂಗಳಿನವರೆಗೆ ಅಸ್ತಿತ್ವದಲ್ಲಿರುತ್ತೆ. ಅಂದರೆ ಇದನ್ನು ಈ ಥರ ಅರ್ಥ ಮಾಡ್ಕೋಬೇಕು, ಸುಗ್ರೀವಾಜ್ಞೆಯ ಅವಧಿ 6 ತಿಂಗಳು. ಅದರಕ್ಕಿಂತ ಪೂರ್ವದಲ್ಲಿ ಅಧಿವೇಶನ ಸೇರಿದರೆ, ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆ ಅಧಿವೇಶನ ಸೇರಿದರೆ ಅಧಿವೇಶನ ಸೇರಿದ 6 ವಾರಗಳಲ್ಲಿ ಅವುಗಳನ್ನು, ಅಂದರೆ ಆ ಸುಗ್ರೀವಾಜ್ಞೆಯನ್ನು ಕಾಯ್ದೆಯಾಗಿ ಮಾಡಬೇಕು. ಮಾಡದೇ ಇದ್ದ ಪಕ್ಷದಲ್ಲಿ ಆ ಸುಗ್ರೀವಾಜ್ಞೆ ರದ್ದುಗೊಳ್ಳುತ್ತೆ ಅಂಥೇಳಿ. ಒಂದು ಅಧಿವೇಶನಕ್ಕೂ ಮತ್ತೊಂದು ಅಧಿವೇಶನಕ್ಕೂ ಭಾರತದ ಸಂವಿಧಾನದ ಪ್ರಕಾರ 6 ತಿಂಗಳಿನ ಬಿಡುವು ಇರೋದರಿಂದ ಯಾವುದೇ ಸುಗ್ರೀವಾಜ್ಞೆಯ ಅವಧಿ ಎಷ್ಟಿರುತ್ತೆ ಅಂದರೆ 6 ತಿಂಗಳಿರುತ್ತೆ. ಮತ್ತು ಸದನಗಳು ಅಧಿವೇಶನ ಸೇರಿದ 6 ವಾರಗಳಲ್ಲಿ ಆ ಸುಗ್ರೀವಾಜ್ಞೆಗೆ ಒಪ್ಪಿಗೆಯನ್ನು ಪಡಿಬೇಕು ಅನ್ನೋದನ್ನು ನಾವು ನೋಡ್ತೀವಿ. ಇನ್ನು ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನು ಹೊರಡಿಸೋದು ಅಥವಾ ವಾಪಸ್ ಪಡೆಯೋದು ಯಾರ ಶಿಫಾರಸ್ಸಿನ ಮೇರೆಗೆ ಅಂತಂದರೆ, ನಾನು ಆವಾಗಲೇ ಹೇಳ್ದಂಗೆ ಭಾರತದಲ್ಲಿ ಸಂಸದೀಯ ವ್ಯವಸ್ಥೆ ಇದೆ. ಇಲ್ಲಿ ರಾಷ್ಟ್ರಪತಿಗಳು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದು ಪ್ರಧಾನಿ ಮತ್ತು ಅವರ ಮಂತ್ರಿಮಂಡಲ ನೈಜ ಕಾರ್ಯಾಂಗವಾಗಿರೋದ್ರಿಂದ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನು ಪ್ರಧಾನಿಯನ್ನು ಒಳಗೊಂಡಿರುವ ಮಂತ್ರಿಮಂಡಲದ ಸಲಹೆ ಮೇರೆಗೆ ಮಾತ್ರ ಸುಗ್ರೀವಾಜ್ಞೆಗಳನ್ನು ಹೊರಡಿಸ್ತಾರೆ ಅನ್ನೋದನ್ನು ನೋಡೋಣ. ಇನ್ನು ಸುಗ್ರೀವಾಜ್ಞೆಯ ಮೂಲಕ ಮೊದಲೇ ಜಾರಿಯಲ್ಲಿರುವಂಥ ಶಾಸನಗಳು ಅಥವಾ ಕಾನೂನುಗಳನ್ನು ಅಥವಾ ಈಗಾಗಲೇ ಹೊರಡಿಸಿರುವಂಥ ಸುಗ್ರೀವಾಜ್ಞೆಗಳನ್ನು ಬದಲಾಯಿಸಬಹುದು ಅಥವಾ ರದ್ದುಗೊಳಿಸಲಿಕ್ಕೂ ಕೂಡ ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದು ಅನ್ನೋದನ್ನು ನೋಡ್ತೀವಿ. ಇನ್ನು ಅತಿ ಪ್ರಮುಖವಾಗಿರುವ ಒಂದು ಅಂಶ ಯಾವುದು ಅಂದರೆ, ಸುಗ್ರೀವಾಜ್ಞೆಯ ಮೂಲಕ
ತೆರಿಗೆಗೆ ಸಂಬಂಧಪಟ್ಟಂಥ ಕಾಯ್ದೆಯನ್ನು ಬದಲಾಯಿಸಲಿಕ್ಕೆ ಬರೋದಿಲ್ಲ. ಕಾರಣ ತೆರಿಗೆ ಇರಬಹುದು ಅಥವಾ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಿರುವ ಯಾವುದೇ ಕಾಯ್ದೆಯನ್ನು ಕೂಡ ರಾಷ್ಟ್ರಪತಿಗಳ ಒಪ್ಪಿಗೆಯ ಮೂಲಕ ಲೋಕಸಭೆಯಲ್ಲಿ ಮಂಡಿಸಲೇಬೇಕು ಅನ್ನುವಂಥ ನಿಯಮ ಇರೋದರಿಂದ ಸುಗ್ರೀವಾಜ್ಞೆಯ ಮೂಲಕ ತೆರಿಗೆಗೆ ಸಂಬಂಧಪಟ್ಟಂಥ ಕಾಯ್ದೆಯನ್ನು ಬದಲಾಯಿಸಲಿಕ್ಕೆ ಬರೋದಿಲ್ಲ. ಇದನ್ನು ತಾವು ಗಮನ ಇಟ್ಕೋಬೇಕು. ಇನ್ನು ಸಂವಿಧಾನಿಕ ತಿದ್ದುಪಡಿಯನ್ನು ಮಾತ್ರ ಸುಗ್ರೀವಾಜ್ಞೆಯ ಮೂಲಕ ಜಾರಿಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ತಾವು ನೆನಪಿಟ್ಕೋಬೇಕು. ಇನ್ನು ಪ್ರಜಾಪ್ರಭುತ್ವವನ್ನು ಹೊಂದಿರುವಂಥ ಎಲ್ಲ ದೇಶಗಳಲ್ಲಿ ಈ ಥರ ಕಾರ್ಯಾಂಗ ರಾಷ್ಟ್ರಪತಿಗಳ ಹೆಸರಿನ ಮೇಲೆ ಕಾನೂನುಗಳನ್ನು, ತುರ್ತು ಕಾನೂನಾಗಿರುವಂಥ ಸುಗ್ರೀವಾಜ್ಞೆಗಳನ್ನ ಹೊರಡಿಸ್ಲಿಕ್ಕೆ ಅವಕಾಶ ಇದೆಯಾ ಅಂತ ನೋಡಿದ್ವಿ ಅಂತಂದರೆ ಅಮೇರಿಕಾ ಮತ್ತು ಬ್ರಿಟನ್ದಲ್ಲಿ ಈ ಥರ ಸುಗ್ರೀವಾಜ್ಞೆಯನ್ನು ಹೊರಡಿಸಲಿಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ನಾವು ನೋಡ್ತೀವಿ. ಆದರೂ ಭಾರತದ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಲಿಕ್ಕೆ ವಿಶೇಷ ಅಧಿಕಾರವನ್ನು ರಾಷ್ಟ್ರಪತಿಗಳ ಹೆಸರಿನ ಮೇಲೆ ಕಾರ್ಯಾಂಗಕ್ಕೆ ಕೊಡಲಾಗಿರೋದನ್ನು ನೋಡ್ತೀವಿ. ಕಾರಣ ಏನು ಅಂತಂದರೆ ಯಾವುದಾದ್ರೂ ತುರ್ತು ಸಂದರ್ಭ ಅಂದರೆ ಅನಿವಾರ್ಯ ಸಂದರ್ಭ ಬಂದಾಗ ಲೋಕಸಭೆ ಮತ್ತು ರಾಜ್ಯಸಭೆ ಯಾವಾಗಲೂ ಅಧಿವೇಶನದಲ್ಲಿ ಇಲ್ಲದೇ ಇರೋದರಿಂದ ಭಾರತದಲ್ಲಿ ಸುಗ್ರೀವಾಜ್ಞೆಗಳನ್ನು, ತುರ್ತು ಕಾನೂನುಗಳನ್ನು ಜಾರಿಗೆ ತರಲಿಕ್ಕೆ ಇದೊಂದು ಕಾರ್ಯಾಂಗಕ್ಕೆ ಕೊಟ್ಟಿರುವಂಥ ವಿಶೇಷ ಅವಕಾಶ ಅಂಥೇಳಿ ಕರಿಬೋದು. ಅದಕ್ಕೆ ನಮ್ಮ ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆ ಅಧಿಕಾರ ವಿಶಿಷ್ಟವಾಗಿದ್ದು, ಇದನ್ನು ಕುರಿತಂತೆ ಸಂವಿಧಾನದ ಶಿಲ್ಪಿಯಾಗಿರುವಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ನೋಡಿ, ಕಾರ್ಯಾಂಗವು ತಕ್ಷಣದ ಅಥವಾ ತುರ್ತು ಸಂದರ್ಭಗಳನ್ನು ಶಾಸಕಾಂಗ ಅಧಿವೇಶನದಲ್ಲಿ ಇಲ್ಲದೇ ಇದ್ದಾಗ ನಿಭಾಯಿಸಲಿಕ್ಕೆ ಅಥವಾ ನಿಭಾಯಿಸುವುದರಗೋಸ್ಕರ ಇರುವಂಥ ಒಂದು ಅವಕಾಶ ಅಂಥೇಳಿ ಹೇಳ್ತಾರೆ. ಆದರೆ ಕಾರ್ಯಾಂಗ ಯಾವಾಗಲೂ ಕೂಡ ಕಾನೂನುಗಳನ್ನು ಮಾಡೋದು ಲೋಕಸಭೆ ಮತ್ತು ರಾಜ್ಯಸಭೆಯ ಒಪ್ಪಿಗೆಯ ಮೂಲಕ ಮಾಡಬೇಕು. ತನ್ನ ಮೂಗಿನ ನೇರಕ್ಕೆ ಬೇಕಾದಂಥ ಕಾಯ್ದೆಗಳನ್ನು ಸುಗ್ರೀವಾಜ್ಞೆಯ ಮೂಲಕ ಜಾರಿಗೊಳಿಸುವಂಥ ಪ್ರಯತ್ನವನ್ನು ಮಾಡಬಾರ್ದು ಅನ್ನೋದನ್ನು ನಾವು ನೋಡ್ತೀವಿ. ಇದಿಷ್ಟು ಇವತ್ತು ನಾವು ನೋಡಿರುವಂಥದ್ದು ಕೇಂದ್ರ ಸರ್ಕಾರ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು 38ಕ್ಕೆ ಹೆಚ್ಚಿಸಲಿಕ್ಕೆ ಮಾಡಿರುವಂಥ ಒಂದು ಸುಗ್ರೀವಾಜ್ಞೆಯನ್ನು ನೋಡಿದ್ದೀವಿ. ಸುಗ್ರೀವಾಜ್ಞೆಯನ್ನು ಹೊರಡಿಸುವಂಥ ಅಧಿಕಾರ ರಾಷ್ಟ್ರಪತಿಗಳಿಗಿರೋದನ್ನು ಸಂವಿಧಾನದ 121ನೇ ವಿಧಿ ಅವಕಾಶ ಮಾಡಿಕೊಡುತ್ತೆ ಅನ್ನೋದನ್ನು ನಾವು ನೋಡ್ತೀವಿ. ಅದರ ಜೊತೆಗೆ ಏನು ಅಂತಂದರೆ ಇತ್ತೀಚೆಗೆ ಆಗಿರುವಂಥ ನ್ಯಾಯಮೂರ್ತಿಗಳ ಸಂಖ್ಯೆ ಯಾವಾಗ ಹೆಚ್ಚಾಗಿದೆ ಅನ್ನೋದನ್ನು ನೋಡ್ತೀವಿ. ಸುಗ್ರೀವಾಜ್ಞೆ ಹೊರಡಿಸಲಿಕ್ಕೆ ಇರುವಂಥ ಅವಕಾಶಗಳು ಮತ್ತು ಅದರ ಲಕ್ಷಣಗಳನ್ನು ನೋಡಿದ್ದೀವಿ. ಇಲ್ಲಿರುವಂಥ ಅಂಶಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗುತ್ತೆ. ಆ ಉಪಯುಕ್ತ ಮಾಹಿತಿಯನ್ನು ತಾವು ಚೆನ್ನಾಗಿ ಬಳಸ್ಕೊತೀರಿ ಅಂತೇಳಿ ಭಾವಿಸ್ತಾ ಈ ವಿಡಿಯೋ ತಮಗೆ ಇಷ್ಟ ಆದರೆ ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ತಮ್ಮನ್ನು ಇದೇ ಥರ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೆ ವಂದನೆಗಳು.